ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿವಸನೂ ಡೈಲಿ ವ್ಲಾಗ್ ಮಾಡ್ತಿದ್ದಿ, ಇವತ್ತು ರಾತ್ರಿದು ಒಂದು ಮಾಡ್ತಾ ಇದ್ದಿ ಅಂತಕ್ಕೆ ಕೇಳಿದರೆ ಇದು ಸಿಕ್ಕಾಪಟ್ಟೆ ಜನಕ್ಕೆ ಯೂಸ್ಫುಲ್ ಆಗಲಿ ಹೇಳೋ ಕಾರಣಕ್ಕೆ ಮಾಡ್ತಾಯಿದ್ದಿ. ಇದು ಮತ್ತೆಂತಲ್ಲ, ನನ್ನ ಮಗ ಉಡುಪಿಂದ ಬರ್ತಾವ, ಕೈ ಒಂಚೂರು ಉಳುಕ್ಸಿಗೆ ಬಂದಿದ್ದ. ಹಾಗಾಗಿ ನಾನು ಇವತ್ತು ಹಾಗೆ ಉಳುಕು ತೆಗಿಯೋ ಒಬ್ಬರು ನಾಟಿ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ. ನಂಗೆ ಸಂಜೆಯ ಕೈ ಒಂಚೂರು ಪ್ರಾಬ್ಲಮ್ ಆಗಿತ್ತು. ಅವರು ಎಷ್ಟು ಚಲೋ ಮಾಡಿ ಉಳುಕು ತೆಗಿದ್ರು, ಹೆಂಗೆ ಮಾಡಿದ್ರು, ಹೆಂಗೆ ಇದು ಮಾಡಿದ್ರು ನಿಂಗಕ್ಕೂ ತೋರಿಸ್ತಾ ಇದ್ದಿ. ಎಂತಕ್ಕೆ ಅಂದರೆ ನಿಂಗಕ್ಕೂ ಯಾರಿಗಾರು ಅಂಥ ಸಿಚುವೇಶನ್ ಬಂದವು ಒಂಚೂರು ಬಂದು ಬೇಕಾದ್ರೆ ಮಾಡಿಸ್ಕೊಂಡು ಹೋಗ್ಕೇಳಿ. ಹಾಗಾಗಿ ರಶ್ ಒಳ್ಳೆಯವರು, ಮತ್ತು ಕಾಯಿ ಒಂದೇ ತಗತ್ರು, ಮತ್ತೆ ಎಂಥದ್ದು ತಗತ್ರಿಲ್ಲ. ಆದರೆ ನಂಗೆ ಎಂತ ಮಾಡ್ತೇವೆ ಕೇಳ್ರಿ, ಅವು ಎಣ್ಣೆ ಹಾಕಿ ತಿಕ್ಕದು ಅವು ನಾವು ಕೊಟ್ಟು ಒಂದು ಕಾಯಿಗಿಂತನೂ ಜಾಸ್ತಿಯಾಗಿ ಹೋಗ್ತು. ಹಾಗಾಗಿ ನಂಗೆ ಖುಷಿಯಿಂದ ಒಂದು ನಮ್ಮ ಕೈಯೆಲ್ಲ ಆದಷ್ಟು ದುಡ್ಡು ಕೊಟ್ಟಿಗೆ ಬತ್ತೀಯ ಅಂತಕ್ಕೆ ಕೇಳಿದರೆ ಅವರು, ನಾವು ಡಾಕ್ಟ್ರ್ ಹತ್ರ ಆದರೆ ಅವು ಕೇಳಿದ್ದಷ್ಟು ದುಡ್ಡು ನಾವು ಕೊಟ್ಟಾಗ್ತು ಅಲ್ದ, ಇವಕ್ಕೆಲ್ಲ ಹಂಗೆ ನಾವು ಕೊಟ್ಟಾಗ್ತಿಲ್ಲ. ಹಾಗಾಗಿ ಖುಷಿಯಿಂದ ಕೊಡ್ತೀವಿ. ಸಿಕ್ಕಾಪಟ್ಟೆ ಜನ. ಹಾಗಾಗಿ ಪರಮೇಶ್ವರ್ ಗೌಡ್ರು ಹೇಳಿ, ಇದು ಸಿರ್ಸಿಂದವ ಕೊಳಗೆ ಬೀಸ್ ರೋಡಲ್ಲಿ ತಟ್ಟಿಕೈಗಿಂತ 2 ಕಿಲೋಮೀಟ್ರ್ ಹಿಂದೆ ಸರ್ಕುಳಿ ಹೇಳಿ, ಅಲ್ಲಿ ಅವ್ರ ಮನೆ ಆಗ್ತು. ಅವರು ಸಿಕ್ಕಾಪಟ್ಟೆ ಉಳುಕು ಇದನ್ನೆಲ್ಲ ಸಣ್ಣ ಪುಟ್ಟ ಇದ್ರು ಅಷ್ಟೊಂದು ರಿಪೇರಿ ಮಾಡಿದ್ರು. ಮತ್ತು ಅವ್ರಿಗೆ ಸುಮಾರು ಪ್ರಶಸ್ತಿ ಇದು ಎಲ್ಲದೂ ಬಂಜು. ಅಂದರೆ ಈ ಸೊಕ್ಕಾಗಿ ಎಂಥದೋ ಎಲ್ಲ ಅಲ್ಲ. ನನಗೂ ಫಸ್ಟು ಈಗ ಒಂದು 4-5 ವರ್ಷದ ಹಿಂದೆ ಕಾಲು ಉಳುಕಿತ್ತು, ಸಿಕ್ಕಾಪಟ್ಟೆನೇ ಉಳುಕಿತ್ತು. ಕಾಲು ಕುಂಟಕ್ಕೆತ್ತು ಓಡಾಡೋ ರೇಂಜಿಗೆ ಆಗ್ಬಿಟ್ಟಿತ್ತು. ಸಿರ್ಸಿಲಿ ಎಲ್ಲ ಡಾಕ್ಟ್ರದ್ದು ಮಾಡತ್ತಿಗೆ ಕಾಲು ಅಂಗಾಲಕ್ಕಿಂತ ಒಂಚೂರು ಮೇಲೆ ಇರ್ತಲ್ಲಿ. ಅಲ್ಲಿ ಕಡೆಗೆ ಅವರು ಅಲ್ಲೆಂಥದೋ ಒಂದು ಪರದೆ ಇರ್ತು, ಅದು ಹೊರದೋಜು. ಹಾಗಾಗಿ ಅದು 1 ತಿಂಗಳ ಕಟ್ಟು ಹಾಕ್ಕೊಂಡು ಮನೆ ಕೆಳಕಾಕ್ತು. 1 ಇಂಚು ಒಂಚೂರು ಅಲುಗಾಡಲಿಲ್ಲ, ಬೆಡ್ ರೆಸ್ಟ್ ತಗೊಳ್ಳವು. ಹಾಗಾದ್ರೆ ಸರಿ ಆಗ್ತು ಅಂದರು. ಆದರೆ ನಂಗೆ ಹಳ್ಳಿ ಮೇಲೆಲ್ಲ ಹಾಗಿದ್ದೆಲ್ಲ ಮಾಡಲಾಗ್ತಿಲ್ಲ ಅಲ್ಲಿ. ನಾ ಅದು ಆಗ್ತಿಲ್ಲ ಹೇಳಿಕ್ಕೆ ಬಂಜಿ ಗುಳಿಗೆ ಔಷಧಿ ಎಷ್ಟು ತಗೊಂಡ್ರು ಹಾಗೆ ಕಾಲು ಕುಂಟಿಗೆ ಓಡಾಡುವಂಗೆ ಆಗುತ್ತು. ಕಡೆಗೆ ಸುಮಾರು 1-1.5 ತಿಂಗಳ ನಂತರ ನಂಗೆ ಒಬ್ಬರು ಹೇಳಿದ್ರು ಹೀಗೆ ಹೇಳಿ, ಇದೆಲ್ಲ ಎಂಥದ್ದು ಹೀಗೆಲ್ಲ ಎಲ್ಲಿ ಸರಿ ಆಗ್ತು ಹೇಳಿ, ಕಾಲು ಕುಂಟಕ್ಕೇತೆ ಓಡಾಡ್ತಾ ಇದ್ದಿದ್ದು 1.5 ತಿಂಗಳಾಗಿತ್ತು. ಇನ್ನು ಲೈಫ್ ಲಾಂಗ್ ಇದೇ ಥರವ ಹೇಳಿ ಅಂದ್ಕೊಂಡಿದ್ನಪ್ಪ. ಅಂಥ ಪರಿಸ್ಥಿತಿಲಿ ಇವರದ್ದು ವಿಷಯ ಗೊತ್ತಾಯ್ತು. ಒಂದು ಸರಿ ಹೋಗಿ ನೋಡೋಣ ಹೇಳಿ ನೋಡ್ದು. ಆದರೆ ನಿಜವಾಗ್ಲೂ ಒಂದು ಮಿರಾಕಲ್ಲೇ ಮಾಡಿದ್ರು ಅವರು. ನನ್ನ ಪಾಲಿಗೆ ದೇವರು ಹೇಳೋ ರೇಂಜಲ್ಲೇ ಅನ್ನಿಸ್ತು ನನ್ನ ಕಡೆಗೆ. ಎಂತಕ್ಕೆ ಅಂದರೆ ಕಾಲು ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿತ್ತು. ಕುಂಟಿಗೆತೆ ಓಡಾಡೋದು ಲೈಫ್ ಲಾಂಗ್ ಹೀಗೆ ಓಡಾಡೋ ಅಂದರೆ ಎಷ್ಟು ಕಷ್ಟ ಆಗ್ತು ಅಲ್ದ. ಹಾಗಾಗಿ ಮತ್ತು ಯಾವ ಪಾರ್ಟಲ್ಲಿ ಉಳುಕಿರುವ ಇವರು ಸರಿ ಮಾಡಿದ್ರು. ಮತ್ತು ಅವ್ರಿಗೆ ಸಿಕ್ಕಾಪಟ್ಟೆ ಮಾಹಿತಿ ಇದ್ದು, ಅಂದರೆ ಮುಟ್ಟು ನೋಡಿದ ಕೂಡ ಹೇಳ್ತಿರು ಅದು ಉಳುಕು ಬಂಜ ಅಥವಾ ಹೇರ್ ಕ್ರ್ಯಾಕ್ ಬಂಜ ಹೇಳೋದ್ನು. ಮೊದಲೊಂದು ಸರಿ ನನ್ನ ಮಗಂಗೂ ಹಾಗೆ ಆದಾಗ ಕಡೆಗೆ ಅದು ಹೇರ್ ಕ್ರ್ಯಾಕ್ ಬಂಜು ಉಳುಕಿದ್ದಲ್ಲ, ನೀವು ಡಾಕ್ಟ್ರ್ ಹತ್ರ ಹೋಗಿ ಹೇಳಿ ಕಳಿಸಿದ್ರು. ಸಿಕ್ಕಾಪಟ್ಟೆ ಪರಿಣಿತಿ ಇದ್ದು ಅದರಲ್ಲಿ. ಅವ್ರ ತಂದೆಯಿಂದ ಅವ್ರಿಗೆ ಅದು ಬಳುವಳಿಯಾಗಿ ಬಂದಿದ್ದು ವಿದ್ಯೆ. ಹಾಗೇಳಿ ಈಗ ಅವ್ರ ಮಗನ ಹತ್ರ ಕಲ್ತ್ಕೊಳ್ಳಿ ನಂಗಳೇ ಎಷ್ಟು ಹೇಳಿದ್ರು ಅವ್ರಿಗೆ ಅದ್ರ ಮಗಂಗೆ ಇಂಟ್ರೆಸ್ಟ್ ಇಲ್ಲೇ ಕಾಣಿಸ್ತು. ಹಾಗಾಗಿ ಇವ್ರ ನಂತರ ಮುಂದೆ ನೆಕ್ಸ್ಟ್ ಎಂಥದ್ದು ಹೇಳೋದೆ ನಂಗೆ ಸ್ವಲ್ಪ ಕಷ್ಟದ ಪ್ರಶ್ನೆ ಆಜು. ಎಂತಕ್ಕೆ ಅಂದರೆ ಈ ಥರದ್ದೆಲ್ಲವ ನಮ್ಮ ಮುಂದಿನ ಜನ್ರೇಷನ್ನಿಗೂ ಇರಲಿ ಹೇಳೋದು ನನ್ನ ಆಸೆ. ಆದರೆ ಅದು ಮುಂದೆ ಆಗ್ತಾ ಇಲ್ಲ ಹೇಳೋದೆಲ್ಲ ಗೊತ್ತಿಲ್ಲ. ಆದರೆ ಇವರು ಮಾತ್ರ ಸಿಕ್ಕಾಪಟ್ಟೆನೇ ಇದರೊಳಗೆ ಪ್ರವೀಣರು. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಜನ ರಾಶಿ ಜನ ಪ್ರೀತಿಯಿಂದ ಮಾತಾಡಿಸಿ ಎಷ್ಟು ಚಲೋ ಮಾಡಿದ್ರು. ಈಗ ನನ್ನ ಮಗನ್ನ ಕರ್ಕೊಂಡು ಹೋಗ್ತಾ ಇದ್ದೆ, ಅವ್ನ ಕೈ ಹೆಂಗೆ ತಿಕ್ತಾ ಹೇಳೋದನ್ನೆಲ್ಲ ತೋರಿಸ್ತೀನಿ ನಿಂಗಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಿಂಗಿದ ವಿಡಿಯೋ ಇನ್ನೂ ರಾಶಿ ಹಾಕ್ತೀವಿ. ಕೆಲವು ಇಲ್ಲಿ ಒಂದು ಬದಿ ಹತ್ತಿರದಲ್ಲಿ ಕಿಡ್ನಿ ಸ್ಟೋನಿಗೂ ಔಷಧಿ ಕೊಡ್ತಾ ಗೋಪುರ ಹೇಳಿ, ಅಲ್ಲೂ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆದಾಗ ಕಿಡ್ನಿ ಸ್ಟೋನು 4 mm ಎಷ್ಟೋ ಇತ್ತು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿ ಹಳ್ಳಿ ಔಷಧಿ, ಡಾಕ್ಟ್ರ್ ಔಷಧಿ ಯಾವ್ದು ಮಾಡಿರೂ ನಾನು ಕಡಿಮೆ ಆಗಿತ್ತಿಲ್ಲ. ಸುಮಾರು 1-1.5 ವರ್ಷ ಸಿಕ್ಕಾಪಟ್ಟೆ ಪೇಯ್ನ್ ಅನುಭವಿಸಿದ್ದೆ. ಆ ಟೈಮಲ್ಲಿ ನಂಗೆ ಅಲ್ಲಿ ಔಷಧಿ ಗೊತ್ತಾಯ್ತು. ಈ ಔಷಧಿ ತಗೊಂಡ್ಮೇಲಿಂದ ಈಗ ಸುಮಾರು 3 ವರ್ಷ ಆಯ್ತು. ಫುಲ್ ಆರಾಮಾಗಿದ್ದೆ. ಮತ್ತು ಯಾವುದೇ ಪಥ್ಯ ಎಂಥದ್ದು ಇಲ್ಲ. ಈಗ ಹೇಳ್ತೀವಲ್ಲಿ ಕೆಲವು ಜನ ಕ್ಯಾಬೇಜ ತಿನ್ನಡಿ, ಟೊಮೆಟೊ ತಿನ್ನಡಿ ಹೇಳಿ, ಆ ಥರ ಎಲ್ಲ ಯಾವುದೂ ಇಲ್ಲ. ಎಲ್ಲ ಆಹಾರನೂ ತಗೋತವ, ಎಲ್ಲದನ್ನೂ ಮಾಡ್ಕೊತಿದ್ದಿ. ಮತ್ತು ನೀರು ಸ್ವಲ್ಪ ಜಾಸ್ತಿ ಕುಡಿತಾ ಇದ್ದಿ. ಹಾಗಾಗಿ ಆ ವಿಡಿಯೋನು ನೆಕ್ಸ್ಟ್ ನಾನು ಬಂದು ಅಪ್ಲೋಡ್ ಮಾಡ್ತೀವಿ. ಆದರೆ ಅದಕ್ಕೂ ಮೊದಲು ನಿಮಗೆ ಈ ವಿಡಿಯೋ ತೋರಿಸ್ತಾ ಇದ್ದಿ. ಎಂತಕ್ಕೆ ಅಂದರೆ ರಾಶಿ ಜನ ಹಂಗೆ ಕಾಲು ಉಳುಕಿ, ಕೈ ಉಳುಕಿ, ಮತ್ತು ಸಣ್ಣ ಪುಟ್ಟ ಅಂದರೆ ಸೊಂಟ, ಕುತ್ತಿಗೆ, ಬೆನ್ನು ಎಲ್ಲ ಉಳುಕಿದ್ದಿದ್ದಿರ್ತು. ಆದರೆ ಡಾಕ್ಟರ್ ಪೇಯ್ನ್ ಕಿಲ್ಲರ್ ತಗೊಂಡ್ರೆ ಅದರೆಲ್ಲ ಕಡಿಮೆ ಆಗ್ತಿಲ್ಲ. ಸುಮಾರು ಜನಕ್ಕೆ ಇವರಿಂದ ಇವ್ರ ಕೈ ಗುಣ ರಾಶಿ ಚಲೋ ಇದ್ದಿದ್ದಕ್ಕೆ ಕಡಿಮೆ ಆಯ್ತು. ಹಾಗಾಗಿ ನಿಂಗಕ್ಕೂ ಈ ಮಾಹಿತಿನ ನಿಗಳ ಜೊತೆ ಹಂಚ್ಕೊತಾ ಇದ್ದಿ. ನನಗೆ ಮಾತ್ರ ಹೇಳದ್ನಲ್ಲಿ ಈ ದೇವ್ರ ಸಮಾನನೇ ಅನ್ಸೋತು ಇವರು. ಹೇಗೆ ಅಂದರೆ 1-1.5 ತಿಂಗಳಿಂದ ನಾನು ಕಾಲು ಕುಂಟಿಗೆ ಅನುಭವಿಸಿದ ಪೇಯ್ನು ಅಷ್ಟಿಷ್ಟಲ್ಲ. ಸುಮಾರು ಎಷ್ಟು ಡಾಕ್ಟ್ರ್ ಹತ್ರ ಸುತ್ತಿರುಗಿದ್ದು ನಾನು, ಎಷ್ಟು ಔಷಧಿ ಮಾಡಿದ್ದು ನಾನು, ಹಳ್ಳಿ ಔಷಧಿನೂ ಬೇರೆ ಮಾಡಿದ್ದಿ. ಎಷ್ಟು ಮಾಡಿರು ಒಂದು ಚೂರು ಕಡಿಮೆ ಆಗಿಲ್ಲ. ಆವಾಗ
ಇವ್ರ ವಿಷಯ ಗೊತ್ತಾಗಿ ಇವ್ರದ್ದು ಔಷಧಿ ಮಾಡಿದ್ಮೇಲೆ ನಂಗೆ ಕಡಿಮೆ ಆಯ್ತು. ಹಾಗಾಗಿ ಅಂತ ಇಲ್ಲಿ ಸುತ್ತಮುತ್ತಲು ಇದ್ದವು ಅಂಥ ಯಾವ್ದಾದ್ರು ಸಮಸ್ಯೆ ಇದ್ದರೆ ಅವಕ್ಕೆ ಈ ವಿಷಯ ಗೊತ್ತಾಗಲಿ, ಎಲ್ಲರಿಗೂ ಅಲ್ಲ ಇದು ಗೊತ್ತಿರ್ತಿಲ್ಲ ಅಲ್ಲಿ. ಹಾಗಾಗಿ ನಾನು ಇದನ್ನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಸರ್ಕುಳಿ ಹೇಳಿ ಬೋರ್ಡ್ ಇದ್ದು ತೋರಿಸ್ತಾ ಇದ್ದೀನಿ. ನೋಡಿ ಸಿರ್ಸಿ ಬದಿಯಿಂದ ಬರೋಕಾರ ಕಾಣಿಸ್ತು ಬೋರ್ಡು. ನಿಗಳು ಯಾರಾದರೂ ಹೀಗೆ ಬಿದ್ದು ಗಿದ್ದು ಈ ಕಾರು ಬೈಕು ಆಕ್ಸಿಡೆಂಟ್ ಆಗಿ ಈ ಥರ ಉಳುಕಿ ಜಪ್ಪಿ ಎಲ್ಲ ನೋವಾಗಿರುತ್ತಲ್ಲಿ ಎಲ್ಲದನ್ನೂ ಸರಿ ಮಾಡಿದ್ರು ಸುಮಾರು ಇವರು. ಕೈ ಗುಣ ರಾಶಿನೇ ಚಲೋ ಇದ್ದು. ಈಗ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಸುಮಾರು ಜನ ಬಾಕಿ ದಿವಸ ಎಲ್ಲ ಆದರೆ ಆದಿತ್ಯವಾರ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಅವ್ರಾಗ ಅವ್ರು ಕೇಳತ್ರೂ ಇಲ್ಲ, ಎಂಥದನ್ನೂ ತಗತ್ರೂ ಇಲ್ಲ. ಆದರೆ ಹಳ್ಳಿ ಔಷಧಿ ಅಂದ್ಕೊಳ್ಳೆ ಒಂದು ಕಾಯಿ ಕೊಡೋದಂತೂ ಪದ್ಧತಿ. ಆದರೆ ಅವ್ರ ಪಾಪ ಸಿಕ್ಕಾಪಟ್ಟೆ ಎಣ್ಣೆನೇ ಖಾಲಿ ಮಾಡಿದ್ರು. ಅಂದ್ರೆ ಅಷ್ಟು ಕುಡಿಸಿದ್ರು ಕೈಗೆ ಕಾಲಿಗೆ, ಅಂದರೆ ಯಾವ ಪಾರ್ಟಿಗೆ ಆ ಪಾರ್ಟಲ್ಲಿ. ಹಾಗಾಗಿ ನಾವು ಅವಾಗ ಅವಕ್ಕೆ ಕೊಡೋ ಒಂದು ಗೌರವ ಹೇಳಿ ತಿಳ್ಕೊಂಡು ನಂಗೆ ಕೈಯಲ್ಲಿ ಆದಷ್ಟು ನಮಗೆ ಇಷ್ಟು ಅಷ್ಟು ಹೇಳಿಲ್ಲ, ನಮ್ಮ ಕೈಯಲ್ಲಿ ಎಷ್ಟಾಗ್ತೋ ಅಷ್ಟರ ಮಟ್ಟಿನ ಹಣದ ಸಹಾಯನೂ ಅವಕ್ಕೆ ಮಾಡ್ತೀಯ. ಹಾಗೇಳಿ ಅವ್ರು ಕೈಯಲ್ಲಿ ತಗತ್ತಿರಲಿಲ್ಲ. ಆದರೂ ನಂಗೆ ಅಲ್ಲಿ ಇಟ್ಟಿಗೆ ಬತ್ತೀಯ, ನಿಗಳು ಹೋದರೆ ಹಾಗೆ ಮಾಡಿಕ್ಕೆ ಬನ್ನಿ ಅಂತಕ್ಕಂದ್ರೆ ನಮ್ಮಿಂದ ಅವಕ್ಕೂ ನಾವು ಈ ಡಾಕ್ಟ್ರಿಗಾದರೆ ಹೇಳ್ದಷ್ಟು ಕೊಟ್ಟಾಗ್ತವ್ರಿ. ಎಷ್ಟು ಕೊಡಿ ಅಂದರೂ ಕೊಟ್ಟಾಗ್ತವೆ. ಎಂಟ್ರೆನ್ಸ್ ಫೀಸೇ ಇಷ್ಟೆಲ್ಲ ಕೊಟ್ಟಾಗ್ತಿಲ್ಲ. ಆದರೆ ಇವಾಗ ಹಂಗೆ ಆಗ್ತಿಲ್ಲ ಅದ. ಹಾಗಾಗಿ ನೋಡಿ ಎಷ್ಟು ಚಂದ ತಿಕ್ತಾಯಿದ್ರು. ನಿಮಗೆ ಹೆಂಗೆ ತಿಕ್ತರು, ಹೆಂಗೆ ಇದು ಮಾಡಿದ್ರು ಎಲ್ಲ ತೋರಿಸ್ತಾ ಇದ್ದಿ. ಸುಮಾರು ಸುತ್ತ ನನ್ನ ಮಗಂಗೆ ಹಿಂಗಿದ್ದು ಸಮಸ್ಯೆ ಬಂದಿತ್ತು. ಕಾಲು ಉಳುಕಿದ್ದು, ಕೈ ಉಳುಕಿದ್ದು. ಆ ಗಂಡುಡ್ರು ಅಂದ್ಕೊಳ್ಳೆ ಹಿಂಗೆ ಆಗ್ತಲ್ಲಿ ಆಟ ಆಡೋಕ್ಕಾರೆ ಎಲ್ಲವ. ಈಗ ಉಡುಪಿಲ್ಲ, ವಾಲಿಬಾಲ್ ಆಡೋಕ್ಕಾರೆ ಕೈ ಏನೋ ಉಳುಕಿದ್ದು ಹೇಳ್ತಾ ಇದ್ದಿದ್ದ. ಆದರೆ ಮತ್ತೊಂದಂತೂ ಕೇಳಿದ್ರೆ ಹಳೆ ನೋವಾದರೆ ಒಂದು 75% ಕಡಿಮೆ ಮಾಡಿಕೊಡ್ತರು ಅವರು. ಅದೇ ನೀವು ಆಗಿ ಒಂದು 15 ದಿವಸ ಅಥವಾ ಒಂದು ತಿಂಗಳು ಒಳಗೆಲ್ಲ ಬಂದರೆ ನಾರ್ಮಲಿ ಹೆಂಗಿತ್ತ ಹಾಗೆ ಮಾಡಿಕೊಡ್ತರು ಫುಲ್ ಪರ್ಫೆಕ್ಟಾಗಿ. ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತು. ಇಷ್ಟು ಸಣ್ಣದು ಅನ್ನಿಸ್ತು ನೋಡಿ ಹೆಂಗೆ ಮಾಡ್ತಾಯಿದ್ರು. ಕರೆಕ್ಟ್ ಆ ಜಾಯಿಂಟು ಆ ನರಾನೇ ಹಿಡಿದು ತಿಕ್ತರು ಅವರು. ಕರೆಕ್ಟಾಗಿ ಆ ಜಾಗಕ್ಕೆ ಕುಂಡ್ರಿಸಿ ಲಟ್ಗೆ ತೆಗೀತರು. ನನಗೆ ಪಾದದಲ್ಲಿ ನಾವು ಕಾಮನ್ನಾಗಿ 5 ಬೆರಳಿರ್ತು, ಸುಮಾರು 5 ಲಟ್ಗೆ ಬತ್ತು ತಿಳ್ಕೊಂಡಿರ್ತು. ಹಾಗಲ್ಲ, ಬರೀ ಪಾದದಲ್ಲೇ ಅವರೊಂದು 10-15 ಲಟ್ಗೆ ತೆಗೀತರು. ಅದಷ್ಟು ಲಟ್ಗೆನೂ ಪರ್ಫೆಕ್ಟಾಗಿ ಬಂದರೆ ಪರ್ಫೆಕ್ಟ್ ಆಜುಳು ಅರ್ಥ. ಅಕಸ್ಮಾತ್ ಅಷ್ಟದ್ರಲ್ಲೂ ಅಂದರೆ ಎಲ್ಲರೂ ಯಾವುದೋ ಒಂದು ಬೆರಳಲ್ಲಿ ಇದರಲ್ಲಿ ಲಟಕ್ಕೆ ಬಂಜಿಲ್ಲ, ಅಲ್ಲೇ ಪ್ರಾಬ್ಲಮ್ ಇದ್ದೋಳ ಅರ್ಥ. ಆದರೂ ಅಂದರೆ ನಾವು ಆದಷ್ಟು ಮುಂಚೆ ಹೋಗಿಟ್ರೆ ಅವ್ರು ಕರೆಕ್ಟ್ ಮಾಡ್ತಾರೆ ನೋಡಿ. ಹೆಂಗೆ ತಿರ್ಸಿ ಲಟ್ಗೆ ತೆಗಿತಾಯಿದ್ರು ಉಳಿ. ಇದೆಲ್ಲ ಟೆಕ್ನಿಕ್ಕು, ಯಾರ್ಯಾರಿಗೂ ಹೆಂಗೆಲ್ಲ ಗೊತ್ತಿಲ್ಲ. ಅದು ಕೆಲವು ಕೈಗುಣನೂ ಇದ್ದಿರ್ತು ನೋಡಿ. ಎಷ್ಟು ಕರೆಕ್ಟಾಗಿ ಮಾಡಿದ್ರು. ಆ ಒಂದು ಲಟ್ಗೆ ತೆಗೆದು ಕರೆಕ್ಟ್ ಆ ಪೊಸಿಷನಲ್ಲಿ ಕುಂಡ್ರಸಕ್ಕಾದ್ರೆ ಮಾತ್ರ ಒಂದು ಸರಿ ಕಣ್ಕಸ್ಲಿ ಬಂದು ಜೀವನಿತ್ತಂಗೆ ಆಗ್ತು. ನಾನು ಅನುಭವಿಸಿದ್ದೆ ಆ ನೋವು. ಸಿಕ್ಕಾಪಟ್ಟೆ ತ್ರಾಸಾಗ್ತು. ಹಾಗೆ ನೆಕ್ಸ್ಟ್ ಮೂಮೆಂಟಿಗೆ ಆ ನೋವು ಕಡಿಮೆ ಆಗಿರ್ತು. ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ರು ಅವರು ನೋಡಿ. ಎಷ್ಟು ಕರೆಕ್ಟಾಗಿ ಮಾಡ್ತಾಯಿದ್ರು. ತೋರಿಸ್ತಾ ಇದ್ದಿ. ಈಗ ತೋರಿಸಿದ್ನಲ್ಲಿ ಇವರೇ ಪರಮೇಶ್ವರ್ ಗೌಡ್ರು ಹೇಳಿ. ನೋಡಿ ಎಷ್ಟು ಚಂದ ತಿಕ್ಕಿದ್ರು ಹೇಳಿ. ಹೆಂಗೆ ಕರೆಕ್ಟ್ ಆ ಜಾಯಿಂಟ್ನ ಹಿಡಿದು ಲಟ್ಗೆ ತೆಗೆದುಬಿಡ್ತರು ಪಟ್ನೆಯ. ಆವಾಗ ಲಟ್ಗೆ ಪರ್ಫೆಕ್ಟಾಗಿ ಬಂದರೆ ಪರ್ಫೆಕ್ಟ್ ಆಜುಳ ಅರ್ಥ. ಹಾಗೇಳಿ ಕೆಲವು ಸತಿ ನಾವು ಅಂದರೆ ಜಾಸ್ತಿ ದಿನ ಆಗೋಗಿರ್ತಲ್ಲ, ಆವಾಗ ಒಳಗೆ ಮಾಂಸಖಂಡ ಬಿಗಿದೋಗಿರ್ತಾಳೆ, ರಕ್ತ ಹೆಪ್ಪುಗಟ್ಟಿ. ಹಾಗಾಗಿ ಆವಾಗ ಕರೆಕ್ಟಾಗಿ ಬತ್ತಿಲ್ಲ. ಆದರೂ ಆವಾಗ ಪೇನೆಲ್ಲ ಕಡಿಮೆ ಆಗಿ ಸುಮಾರು 90% ರಿಪೇರಿ ಆಗ್ತು. 100ಕ್ಕೆ 100 ಆಗದ್ದೇ ಹೋದ್ರು. ನೋಡಿ ಇವರೇ ಎಷ್ಟು ಈಸಿಯಾಗಿ ಹೆಂಗೆ ಲೀಲಾಜಾಲವಾಗಿ ಮಾಡ್ತಾಯಿದ್ರು ಉಳಿ. ಕ್ವಿಕ್ಕಾಗಿ ಮಾಡಿಬಿಡ್ತರು ಒಂದೇ ಸೆಕೆಂಡಿಗೆ. ಫುಲ್ ಎಣ್ಣೆ ಕುಡಿಸ್ಕೊತ್ರು ಕೈಯಿಗೆ ಕಾಲಿಗೆ, ಅಂದರೆ ಯಾವ ಪಾರ್ಟೇ ಆದರೂ ರಿಪೇರಿ ಮಾಡಿಸ್ಕೊಡ್ತಾರೆ ನೋಡಿ. ಇವ್ರಿಗೆ ಅಭಿನಂದನಾ ಪತ್ರ ಎಲ್ಲ ಬಂದು ತೋರಿಸ್ತಾ ಇದ್ದಿ. ಇವರು ರಾಶಿ ವರ್ಷದಿಂದ ಮಾಡ್ತಾಯಿದ್ರು. ಇವ್ರ ತಂದೆಯಿಂದ ಇವ್ರಿಗೆ ಈ ಕಲೆ ಕರಗತವಾಗಿ ಬಂಜಾಡ. ಮುಂದೆ ಇವ್ರ ಮಗಂಗೂ ಕಲಿಸಿ ನಂಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ. ಆದರೆ ಅವ್ರ ಮಗನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲೇ ಕಾಣಿಸ್ತು ಇದರಲ್ಲಿ. ನೋಡೋಣ ಮುಂದೆ ಅಂತ ಆಗ್ತು ಹೇಳಿ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಪಾಲಿಗೆ ಮಾತ್ರ ಇವರು ದೇವರೇ ಹಾಜರು. ಇನ್ನು ಯಾರ್ಯಾರು ಸುಮಾರು ಜನರ ಪಾಲಿಗೆ ಆಗಿರ್ತರು. ಇವರೇ ನೋಡಿ ತೋರಿಸ್ತಾ ಇದ್ದಿ. ಸಿಕ್ಕಾಪಟ್ಟೆ ಒಳ್ಳೆಯ ಜನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಯಾರ್ಯಾರಿಗೆ ಈ ಥರದ ಸಮಸ್ಯೆ ಇದ್ದು ಹೇಳಿ. ಆದಷ್ಟು ಬೇಗ ಬಂದು ಸರಿ ಮಾಡ್ಕೊಳ್ಳಿ. ಎಂತಕ್ಕೆ ಅಂದರೆ ನಾನು ಕಾಮನ್ನಾಗಿ ಹಿಂಗೆ ಇಷ್ಟೆಲ್ಲ ಇದಿರ್ತು ನನಗೂ ಗೊತ್ತಿತ್ತಿಲ್ಲ. ಆದರೆ ನಂದು ಸ್ವಂತ ಅನುಭವ ಇದ್ದಿದ್ದಕ್ಕೆ ಜಾಸ್ತಿ ಜನಕ್ಕೆ ಈ ವಿಡಿಯೋ ಶೇರ್ ಆಗಲಿ ಹೇಳೋ ಕಾರಣಕ್ಕೆ ನಾ ಈಗ ವಿಡಿಯೋ ಮಾಡ್ತಾಯಿದ್ದೆ. ಹಾಗೇಳಿ ನನಗೆ ಈ ಪ್ರಾಬ್ಲಮ್ ಆಗಿ ನಾ ಕಾಲು ಸರಿ ಬಂದು 4-5 ವರ್ಷನೇ ಆಯ್ತು.
ಆದರೆ ಈಗ ನನ್ನ ಮಗಂದು ಒಂದದೇ ಪ್ರಾಬ್ಲಮ್ ಇತ್ತು ಹೋಗಿ ಇದ್ವಲ್ಲಿ ಹಾಗಾಗಿ ನಿಂಗಕ್ಕಿಗೂ ಈ ವಿಡಿಯೋ ಶೇರ್ ಮಾಡೋಣ ಹೇಳಿ ಮಾಡ್ಕೆ ಬಂದ್ವಿ. ಅಂತಕ್ಕೆಂದ್ರೆ ಈ ಥರದ್ದಲ್ಲವ ಇದು ಒಂದು ಸಣ್ಣ ಪ್ರಮಾಣದಲ್ಲಿ ಸಮಾಜ ಸೇವೆಳೆ ಹೇಳಕ್ಕು. ಅಂತಕ್ಕೆಂದರೆ ಜಾಸ್ತಿ ಜನ ಈ ಥರದ್ದು ಉಳ್ಕೊಂಡು ಇದಾಕೊಂಡು ಲೈಫ್ ಲಾಂಗ್ ಪೇಯ್ನ್ ತಿಂತಾ ಇರ್ತಾವೆ. ಹಾಗಾಗಿ ಅವಕ್ಕೆ ಒಂದು ಆಧಾರ ಆಗಲಿ ಅವಕ್ಕೊಂದು ಹೆಲ್ಪ್ ಆಗಲಿ ಹೇಳೋ ಕಾರಣಕ್ಕೆ ಮಾಡ್ತಾ ಇದ್ದಿ. ಈಗ ಇದಿಷ್ಟು ಮುಗಿಸ್ಕೆ ನಂಗೆ ಮನೆ ಬಂದ್ಯ ರಾಶಿ ಹೊತ್ತೆಲ್ಲ ತಿಕ್ತಿರಲ್ಲ ಅವ್ರು ಒಂದು 5ರಿಂದ 10 ನಿಮಿಷದೊಳಗೆ ತಿಕ್ಬಿಡ್ತರು. ರಾಶಿ ಹೊತ್ತು ಬೇಕಾಗ್ತಾನ ಆ ಥರ ಎಲ್ಲ ಇಲ್ಲೇ ಬೆನ್ನು ಕೈ ಕಾಲು ಮೊಣಕಾಲು ಬೆರಳು ಯಾವ ಪಾರ್ಟೇ ಆದರೂ ಅವಳಕ್ಕೆ ತೆಕ್ಕೊಡ್ತರು ಅವರು. ಮತ್ತಷ್ಟು ಪರ್ಫೆಕ್ಟ್ ಅವ್ರಿಗೆ ಗೊತ್ತಾಗ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ.